ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭಾ ಕಚೇರಿಗೆ ಪ್ರವೇಶಿಸ್ತಾ ಇದ್ದಂತೆ ಕಂಬಳದ ಜೋಡು ಕೋಣಗಳು ನಿಮ್ಮನ್ನ ಸ್ವಾಗತಿಸುತ್ತದೆ. ಇದೇನಿದು ಕಂಬಳದ ಕೋಣಗಳನ್ನ ಸಾಕಿದ್ದಾರೆಯೇ ಎಂದು ಭಾವಿಸಿದ್ರೆ ತಪ್ಪೇನಿಲ್ಲ. ಆದ್ರೆ ಇದು ನಿಜವಲ್ಲ. ಕಸದಿಂದ ರಸ ಎಂಬಂತೆ ಪುನರ್ಬಳಕೆಯ ವಸ್ತುಗಳಿಂದ ರಚಿಸಿದಂತಹ ಕೋಣಗಳು. ನಗರಸಭಾ ಕಚೇರಿಯ ಪಕ್ಕದಲ್ಲಿ ಶೆಡ್ ಒಂದನ್ನು ರಚಿಸಿ ಈ ಕೋಣಗಳನ್ನು ಜೋಡಿಸಲಾಗಿದ್ದು, ತ್ಯಾಜ್ಯದಲ್ಲಿ ಅರಳಿದ ಕರಾವಳಿಯ ಮೇರು ಸಂಸ್ಕೃತಿ ಕಂಬಳದ ಕೋಣಗಳು ಎಂದು ಬರೆಯಲಾಗಿದೆ. ಕೋಣಗಳಿಗೆ ಮೂಗುದಾರವನ್ನು ಹಾಕಲಾಗಿದ್ದು, ಕಂಬಳಕ್ಕೆ ಸಿದ್ಧಗೊಳಿಸುವ ಮಾದರಿಯಲ್ಲೇ ನೊಗವನ್ನು ಜೋಡಿಸಲಾಗಿದೆ. ವಿದ್ಯಾರ್ಥಿಗಳು, ಯುವಕರು, ಜನಸಾಮಾನ್ಯರು ತ್ಯಾಜ್ಯವನ್ನು ಕಸವೆಂದು ಕಾಣದೆ ಅದು ಮರುಬಳಕೆಯ ಸಂಪನ್ಮೂಲವಾಗಿ ಕಾಣುವ ದೃಷ್ಟಿಯಿಂದ ವಿನ್ಯಾಸಗೊಳಿಸಲಾಗಿದೆ. ಪುತ್ತೂರು ಪುರಸಭೆಯಲ್ಲಿ ಹಿಂದೆ ಪೌರಾಯುಕ್ತರಾಗಿದ್ದ ಮಧು ಮನೋಹರ್ ಅವರು ಹಿಂದೆ ಹೊಸದಿಲ್ಲಿಗೆ ತೆರಳಿದ್ದ ಸಂದರ್ಭದಲ್ಲಿ ಅಲ್ಲಿ ಇದೇ ಮಾದರಿಯಲ್ಲಿ ಸಿಂಹವನ್ನು ನೈಜ ಗಾತ್ರದಲ್ಲಿ ವಿನ್ಯಾಸಗೊಳಿಸಿದ್ದನ್ನು ಕಂಡಿದ್ರು. ಬಳಿಕ ಪುತ್ತೂರಿನ ಕುಶಲಕರ್ಮಿಗಳ ಬಳಿ ಅದರ ಕುರಿತು ವಿವರಿಸಿ ಪುತ್ತೂರಿನಲ್ಲೂ ಅಂತಹ ರಚನೆಯ ಕುರಿತು ಚರ್ಚಿಸಿದರು. ಪ್ರಸ್ತುತ ಹಾಲಿ ಪೌರಾಯುಕ್ತರಾಗಿರುವ ವಿದ್ಯಾ ಎಂ ಕಾಳೆ ಅವರ ಮಾರ್ಗದರ್ಶನದಲ್ಲಿ ಈ ಕೋಣಗಳು ಸಿದ್ಧಗೊಂಡಿದೆ. ಹಳೆಯ ಟೈರ್ಗಳ ಮೂಲಕ ಈ ಕೋಣಗಳನ್ನು ರಚಿಸಲಾಗಿದ್ದು, ಸುಮಾರು 3 ತಿಂಗಳ ಪ್ರಯತ್ನದ ಬಳಿಕ ನೈಜ ರೂಪದ ಕೋಣಗಳು ಸಿದ್ಧಗೊಂಡಿವೆ. ಪ್ರಾರಂಭದಲ್ಲಿ 8 mm ರಾಡ್ ಅನ್ನು ಬಳಸಿ ಕೋಣದ ಮಾದರಿಯನ್ನು ಸಿದ್ಧಪಡಿಸಲಾಗಿದೆ. ಅದರ ಮೇಲೆ ಟೈರಿನ ಹಳೆಯ ಟ್ಯೂಬ್ಗಳನ್ನು ಅಳವಡಿಸಿ ಬಳಿಕ ಟೈರನ್ನು ಬೆಲ್ಟ್ ಮಾದರಿಯಲ್ಲಿ ಕತ್ತರಿಸಿ ಟ್ಯೂಬ್ಗಳ ಮೇಲೆ ಅಂಟಿಸಲಾಗಿದೆ. ಅದಕ್ಕೆ ಬಣ್ಣ ಬಳಿದು ಮೂಗುದಾರ ನೊಗವನ್ನು ಜೋಡಿಸಿದಾಗ ನೈಜ ಕೋಣದ ರೀತಿಯಲ್ಲೇ ಕಂಗೊಳಿಸಿದೆ. ಕೋಣಗಳ ಶೆಡ್ ರೋಫಿಗೆ ಬಳಸಿದ ಪ್ಲಾಸ್ಟಿಕ್ ಹಂಚನ್ನು ಕೂಡ ಮರುಬಳಕೆಯ ವಸ್ತುಗಳಿಂದಲೇ ತಯಾರಿಸಲಾಗಿದೆ. ಇದನ್ನು ನಗರಸಭಾ ಕಚೇರಿಯ ಪಕ್ಕದಲ್ಲಿ ಸೂಕ್ತ ಭದ್ರತೆಯೊಂದಿಗೆ ಜೋಡಿಸಲಾಗಿದೆ. ಕರಾವಳಿಯ ಕಂಬಳದ ಕ್ಷೇತ್ರದ ದಿಗ್ಗಜ ಕೋಣಗಳಾದ ಪಾಂಡು, ರಾಕೆಟ್, ಮೋಡ, ಕಿಂಗ್ ತಾಟೆಯ ಅಪ್ರತಿಮ ವೇಗದಿಂದ ಪ್ರೇರಣೆಗೊಂಡು ಈ ಕೋಣಗಳ ಪ್ರತಿಮೆಯನ್ನು ರಚಿಸಲಾಗಿದೆ. ಇಲ್ಲಿ ಕಂಬಳದ ನೈಜತೆಯನ್ನು ಉಳಿಸುವ ದೃಷ್ಟಿಯಿಂದ ಸಾಂಪ್ರದಾಯಿಕ ಮರದ ನೊಗ, ಪೊನಕೆ ಬೊಟ್ಟು, ನೆತ್ತಿ ಬಾಲಿನಿಂದ ಸಿಂಗರಿಸಲಾಗಿದೆ. ಹಳೆಯ ಟೈರ್ ಟ್ಯೂಬ್ಗಳನ್ನು ಬಳಸಿ ಕಸದಿಂದ ರಸ ಎಂಬ ಮಾದರಿಯಲ್ಲಿ ಕಂಬಳದ ಕೋಣಗಳನ್ನು ತಯಾರಿಸಲಾಗಿದ್ದು, ಇದನ್ನು ಕಂಬಳಕ್ಕೆ ಸಿದ್ಧಗೊಳಿಸಿದ ಮಾದರಿಯಲ್ಲಿ ಸಿಂಗರಿಸಲಾಗಿದೆ. ಸುಮಾರು 3 ತಿಂಗಳಲ್ಲಿ ಈ ಕೋಣಗಳನ್ನು ಸಿದ್ಧಪಡಿಸಲಾಗಿದೆ. ಜೊತೆಗೆ ಹಳೆ ಟೈರ್ನಿಂದ ಹೂವಿನ ಗಿಡಗಳ ಕುಂಡಗಳನ್ನು ರಚಿಸಿ ಕೋಣದ ಶೆಡ್ನ ಅಂದವನ್ನು ಹೆಚ್ಚಿಸಲಾಗಿದೆ. ಅಡ್ವರ್ಟೈಸಿಂಗ್ ಫಾರ್ಮ್ ಅಂದ್ಬಿಟ್ಟು ನ್ಯಾಕ್ ಸ್ಟುಡಿಯೋಸ್ ಅಂತ ಹೇಳಿ. ಸೊ ಇದು ನಮ್ಮ ಕಂಬಳ ಕಾನ್ಸೆಪ್ಟ್ ಅಲ್ಲಿ ನಾವು ವರ್ಕ್ ಮಾಡಿರೋದು ಅಂದ್ರೆ ವೇಸ್ಟ್ ಇಂದ ರೀಸೈಕಲ್ ಮೆಟೀರಿಯಲ್ ಇಂದ ನಾವು ಇದು ಈ ಕಲಾಕೃತಿಯನ್ನು ಮಾಡಿದ್ದೇವೆ. ಸೊ ನೀವು ನೋಡಿದ ಹಾಗೆ ಓಲ್ಡ್ ಟೈರ್ಸ್ ಯೂಸ್ ಮಾಡಿದ್ದೇವೆ. ಅದನ್ನು ಬೆಲ್ಟ್ ತರ ಕಟ್ ಮಾಡಿ, ಸೊ ಇವನ್ ಅದು ಬೆಲ್ಟ್ ತರ ಕಟ್ ಮಾಡ್ಲಿಕ್ಕೆ ಮೆಷಿನರಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮ್ಯಾನ್ಯುವಲ್ ಹ್ಯಾಂಡ್ ಎಕ್ಸ್ಪರ್ಟೀಸ್ ಹತ್ರ ಮಾಡಿಸಿ, ಸೊ ಅದೊಂದು ಪ್ರೊಸೀಜರ್ ಇದೆ. ಆಮೇಲೆ ಇದಕ್ಕೆ ಲೇ ಮಾಡಿದ್ದೇವೆ. ಇದರ ಮೇಲೆ ಕಂಬಳ ಕೋಣ ಎಷ್ಟು ದಿನ ಆಗಿದೆ ಇದು ಸ್ಟ್ರಕ್ಚರ್ ಇಂದ ಬಂದು ಪ್ಲಾಂಟ್ ಮಾಡೋವರೆಗೆ ಒಂದು 3 months ಅಷ್ಟು. ಪ್ಲಾನ್ ಯಾರು ಕೊಡ್ತಾರೆ? ಆಕ್ಚುಲಿ ಇದು ನಮ್ಮ ಪ್ರೀವಿಯಸ್ ಕಮಿಷನರ್ ಮಧು ಮನೋಹರ್ ಸರ್ ಅವರು ಡೆಲ್ಲಿ ಹೋಗಿರುವಾಗ ಅಲ್ಲೊಂದು ಸಿಂಹ ನೋಡಿದ್ರು ಲೈಫ್ ಸೈಜ್. ಸೊ ಅದು ಫೋಟೋಸ್ ತೋರಿಸ್ಬಿಟ್ಟು ಕೇಳಿದ್ರು, ನಾವು ಈ ತರ ಇಲ್ಲಿ ಮಾಡಿದ್ರು ಹೇಗೆ ಅಂತ ಹೇಳಿ. ಸೊ ಆಗ ಹೇಳಿದ್ರು, ಇಲ್ಲಿ ಸಿಂಹ ಬೇಡ, ನಾವು ಇಲ್ಲಿ ನಮ್ಮ ಪಾರಂಪರಿಕ ಏನು ಕ್ರೀಡೆ ಇದೆ ಕಂಬಳ, ಅದನ್ನು ರೆಪ್ಲಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡೋ ಅಂತ. ಸೊ ಸರಿ, ನಾವು ನೋಡೋ ಅಂತ ಹೇಳಿ ಹಾಗೆ ಐಡಿಯಾ ಡೆವಲಪ್ ಮಾಡಿದ್ವಿ. ಏನು ಒರಿಜಿನಾಲಿಟಿ ಏನು ಕೊಟ್ಟಿದ್ದೀರಿ? ಲೈಫ್ ಸೈಜ್ ಇದು ಆಕ್ಚುಲಿ ನೀವು ನೋಡಿದಾಗೆ ಇದರಲ್ಲಿ ಒಂದು ನಾವು ಪಾಂಡು ಅಂತ ನಂದಳಿಕೆ ಒಂದು ಪಾಂಡು ಅಂತ ಇದೆ. ಸೊ ನಾವು ಅದರಿಂದ ಇನ್ಸ್ಪೈರ್ಡ್ ಆಗಿ, ಸೊ ಅದಕ್ಕೊಂದು ಸ್ಟೋರಿ ಇದೆ. ಸೊ ಅದರಿಂದ ಇನ್ಸ್ಪೈರ್ಡ್ ಆಗಿ ಮತ್ತೊಂದು ಕಿಂಗ್ ತಾಟೆ ಮತ್ತು ರಾಕೆಟ್ ಮೋಡ್ ಅದರ ಕಾಂಬಿನೇಷನ್ ಯೂಸ್ ಮಾಡಿ ಈ ಕಲಾಕೃತಿಯನ್ನು ಮಾಡಿದೆ.